ಅನ್ನ ಉಳಿದಿದೆ, ಆದರೆ ರಾತ್ರಿ ಒಂದೊತ್ತಿಗೆ ಸಾಂಬಾರು ಮಾಡಿ ತಿರ್ಗಾ ನಾಳೆ ತಂಗಳು ಯಾರು ತಿನ್ನೋರಿಗೆ ಅನ್ನೋರ್ಗೋಸ್ಕರ ಈ ರೆಸಿಪಿ ದಾಲ್ ಪಾಲಕ್ ಕಿಚಡಿ ಅಂತ. ನಾನು ಇಲ್ಲಿ 3 ಥರದ ಬೇಳೆ ತೊಗೊಂಡಿದ್ದೀನಿ. ಫಸ್ಟ್ ಅದನ್ನು ತೊಳೆದು ನೆನೆಸಿ ಇಟ್ಕೊಳ್ಳೋಣ. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ, ಜೀರಿಗೆ, ಬೆಳ್ಳುಳ್ಳಿ ಸ್ವಲ್ಪ ಮುಂದೆ ಇರಲಿ, ಕರಿಬೇವು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಈರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಪಾಲಕ್ ಸೊಪ್ಪು ಏನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕಿ ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅದ್ರ ಹಸಿ ವಾಸನೆ ಹೋಗೋ ತನಕ. ಅದಾದಮೇಲೆ ಒಂದು 2 ರಿಂದ 3 ಟೊಮ್ಯಾಟೋವನ್ನು ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ. ಇಲ್ಲಿ ನೋಡಿ, ನಾನು ಮಧ್ಯಾಹ್ನ ಮಾಡ್ತಿರೋದ್ರಿಂದ ಬೆಳಗ್ಗೆ ಅನ್ನ ಮಾಡಿ ಅದೇ ಉಳಿದಿತ್ತು, ಸೊ ಅದರಿಂದನೇ ಫ್ರೆಶ್ ಆಗಿ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಉಪ್ಪು, ಅರಿಶಿನ ಮತ್ತು ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂದರೆ ಬಿಸಿಬೇಳೆಭಾತ್ ಪೌಡರ್, ಅದನ್ನು ಹಾಕಿ ಚೆನ್ನಾಗಿ ಹುರಿದು 1ಕ್ಕೆ ಡಬಲ್ ಆಗೋಷ್ಟು ನೀರು ಹಾಕಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿ ಒಂದು 3 ವಿಸಿಲ್ ಚೆನ್ನಾಗಿ ಕೂಗಿಸ್ಕೊಳ್ಳಿ, ಸೊ ದಟ್ ಅದು ಸಾಫ್ಟಾಗಿ ಪೊಂಗಲ್ ಥರ ಬೆಂದಿರುತ್ತೆ. ಸೊ ನಮ್ಮ ರಿಚ್ ಆ್ಯಂಡ್ ಕ್ರೀಮಿ ಆಗಿರೋ ಪಾಲಕ್ ಕಿಚಡಿ ರೆಡಿ ಆಗಿದೆ.